ಹರೀಶ್ ಕುಮಾರ್ ಅಂತ ವೇಣುಗೋಪಾಲ್ ನಗರದವ್ರು. ನಾವು ವಾರ್ಡ್ ನಂಬರ್ 40 ದೊಡ್ಡಬಿರಿಕಲ್ ವಾರ್ಡ್ ಅವರು. ಸರ್, ಈ ದಿನ ಏನು ಈ ಕಾರ್ಯಕ್ರಮ ಅಂದರೆ, ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರು ಡಿ ಸೋಮಶೇಖರ್ ಗೌಡ್ರವರು ನಮ್ಮ ವೇಣುಗೋಪಾಲ್ ನಗರಕ್ಕೆ ಕಂಪ್ಲೀಟು ಡಾಂಬರೀಕರಣ ಮಾಡಿಕೊಟ್ಟವ್ರೆ. ಆಮೇಲೆ ಕಾವೇರಿನೂ ಕಂಪ್ಲೀಟಾಗಿ ಆಗಿದೆ, ನೀರು ಬರ್ತಾಯಿದೆ ನಮಗೆ ಕಾವೇರಿದು. ಆಮೇಲೆ UGD ಕಂಪ್ಲೀಟ್ ಆಗಿದೆ, ಕೆರೆನೂ ಮಾಡಿಸ್ಕೊಡ್ತವ್ರೆ ಕಂಪ್ಲೀಟು. ಹೆಚ್ಚು ಕಡಿಮೆ 95% ಕೆಲಸ ಮುಗಿದಿದೆ, ಇನ್ನು 5% ಕೆಲಸ ಇದೆ. ಇದೆಲ್ಲ ಮುಗಿಸ್ಕೊಟ್ಟವ್ರೆ. ನಮ್ಮ ಇಡೀ ವೇಣುಗೋಪಾಲ್ ನಗರದವರೆಲ್ಲ ನಾವು ಸಾಹೇಬರು ಡಿ ಸೋಮಶೇಖರ್ ಗೌಡ್ರ ಜೊತೆ ಇರ್ತೀವಿ. ಈ ದಿನ ಅದಕ್ಕೋಸ್ಕರ ರಾಮನವಮಿ ಸಂಭ್ರಮಾಚರಣೆಗೆ ರಾಮನವಮಿ ಮಾಡಿ ಎಲ್ಲರಿಗೂ ಪಾನಕ ಮಜ್ಜಿಗೆ ವಿತರಿಸ್ತೀವಿ ಸರ್. ರಾಜಪ್ಪ ಅಂತೇಳಿ, ವೇಣುಗೋಪಾಲ್ ನಗರ 3ನೇ ಕ್ರಾಸು. ಈ ದಿನ ಏನಾಗಿದೆಯಪ್ಪ ಅಂತಂದರೆ, ಮಾನ್ಯ ಶಾಸಕರು ಒಂದು 2-3 ವರ್ಷದ ಹಿಂದೆ ಅವ್ರ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದರು, ನಿಮ್ಮ ಏರಿಯಾಕ್ಕೆ ಏನೇನು ಕೊರತೆಗಳಿದೆ, ಏನು ಸಮಸ್ಯೆ ಅದನ್ನೆಲ್ಲ ಪರಿಪೂರ್ಣ ಮಾಡಿಕೊಡ್ತೀನಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ದಯವಿಟ್ಟು ನನಗೆ ಎಲೆಕ್ಷನಲ್ಲಿ ಗೆಲ್ಲಿಸ್ಕೊಡಿ, ನಾನು ನಿಮಗೆ ನಿಮ್ಮ ಮೂಲಭೂತ ಸೌಕರ್ಯಗಳು ಏನಿದೆ ಅಲ್ಲಿ ಏನು ಆಗಬೇಕು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಭರವಸೆ ಕೊಟ್ಟಿದ್ದರು. ಅದ್ರ ಪ್ರಕಾರ ಟಾರ್ ಆಗಿದೆ ಮತ್ತು ರೋಡ್ಗಳಾಗಿದ್ದಾವೆ, UGD ಆಗಿದೆ. ಹಾಗೆ ಕಾವೇರಿನೂ ಕೂಡ ಎಲ್ಲ ಕಡೆಗೂ ಒಂದು 95% ಎಲ್ಲ ಇದು ಮಾಡಿದ್ದಾರೆ. ಇನ್ನೂ ಪರ್ಫೆಕ್ಟಾಗಿ ಕಾವೇರಿ ಕ್ಲಿಯರೆನ್ಸ್ ಆಗಿಲ್ಲ, ಇನ್ನೊಂದು 15-20% ಬಾಕಿ ಇದೆ. ಜೊತೆಗೆ ಇವತ್ತು ಏನಪ್ಪ ಅಂತಂದರೆ, ಅವರು ಎಲ್ಲ ಕಾರ್ಯಕ್ರಮ ಮಾಡಿ ನಮಗೆಲ್ಲ ರೋಡು ಟಾರು ಮೂಲಭೂತ ಸೌಕರ್ಯಗಳು ಏನು ಈ ನಾಗರಿಕರಿಗೆ ಏನು ಕೊರತೆ ಇತ್ತು, ಏನು ಬೇಕಾಗಿತ್ತು ಅಂತ ವ್ಯವಸ್ಥೆಗಳೆಲ್ಲ ಮಾಡಿಕೊಟ್ಟಿದ್ದರಿಂದ ಅವರು ಈ ದಿನ ರೋಡ್ ಉದ್ಘಾಟನೆ ಸಂದರ್ಭ, ಜೊತೆಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಇವತ್ತು ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಒಂದು ರಾಮನವಮಿ ಕಾರ್ಯಕ್ರಮ ಅಂತ ಮಾಡಿ ನಮ್ಮ ಹಿರಿಯ ಜನರನ್ನೆಲ್ಲ ಸೇರಿಸಿ, ಮೇ 1 ಇವತ್ತು ರಜೆ ದಿನ ಇರ್ತದೆ, ಎಲ್ಲರೂ ಇರ್ತಾರೆ, ಅವ್ರಿಗೊಂದು ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೂ ಕೂಡ ನಮಗೇನೊಂದು ವ್ಯವಸ್ಥೆ ಮಾಡಿದ್ರು ಆ ವ್ಯವಸ್ಥೆಗೋಸ್ಕರ ಒಂದು ಗೌರವಪೂರ್ವಕವಾದ ಒಂದು ಗೌರವವನ್ನು ಕೊಟ್ಟು ಅವ್ರಿಗೆ ಇವತ್ತು ನಾವೆಲ್ಲರೂ ಸೇರಿ ಅವ್ರನ್ನ ಇಲ್ಲಿ ಬರಮಾಡಿಕೊಂಡು ಇನ್ನು ಮುಂದಿನ ದಿನಗಳು ಕೂಡ ಇದೇ ಥರ ಅವ್ರು ಕೆಲಸ ಮಾಡಿಕೊಡ್ತಾರೆ. ನಾವು ಕೂಡ ಅವ್ರಿಗೆ ಸಹಕಾರ ಕೊಟ್ಟು ಅವರಿಂದ ಇರ್ತೀವಿ ಅನ್ನೋಂಥದ್ದನ್ನು ನಮ್ಮ ಇಡೀ ದೊಡ್ಡಬಿರಿಕಲ್ ವಾರ್ಡು ಹಾಗೂ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಯ ಎಲ್ಲ ಮತ ಬಾಂಧವರ ನಾಗರಿಕರು ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತೇಳಿ ಹೆಚ್ಚಿನ ರೀತಿಯಲ್ಲಿ ಹೇಳ್ತೀವಿ. ನಮ್ಮ ಕೆಲಸ ಕಾರ್ಯ ಅವ್ರು ಏನು ಭರವಸೆ ಕೊಟ್ಟಿದ್ರು ಆ ಭರವಸೆ ಪ್ರಕಾರ ಎಲ್ಲ ಮಾಡಿಕೊಟ್ಟಿದ್ದಾರೆ, ನಮಗೂ ಸಂತೃಪ್ತಿ ಇದೆ. ನಾವು ಕೂಡ ಇನ್ನು ಮುಂದಿನ ದಿನಗಳು ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ಎಲ್ಲ ನಾಗರಿಕರ ಪರವಾಗಿ ಹಾಗೂ ನಮ್ಮ 40ನೇ ವಾರ್ಡ್ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಕೂಡ ನಾವು ಇವತ್ತು ಅವರಿಗೆ ಧನ್ಯವಾದಗಳನ್ನು ಬಯಸಕ್ಕೆ ಹೇಳ್ತೀವಿ.